ಪ್ರಜ್ವಲ್ ರೇವಣ್ಣ ಮೊಬೈಲ್ಗಾಗಿ ಎಸ್ಐಟಿ ತೀವ್ರ ಶೋಧವನ್ನ ನಡೆಸ್ತಾ ಇದೆ. ವಿಡಿಯೋ ಮೂಲ ತಿಳಿಯೋದಕ್ಕೆ ಅಧಿಕಾರಿಗಳಿಂದ ಕಸರತ್ತನ್ನ ಮಾಡಲಾಗ್ತಾ ಇದೆ. ನನ್ನ ಹಳೆಯ ಮೊಬೈಲ್ ಕಳೆದಿದೆ, ಇರೋ ಮೊಬೈಲ್ ನಿಮಗೆ ಕೊಟ್ಟಿದ್ದೇನೆ. ಏರ್ಪೋರ್ಟ್ನಲ್ಲೇ ನನ್ನ ಬಳಿ ಇದ್ದ ಮೊಬೈಲ್ ಕೊಟ್ಟಿದ್ದೇನೆ. ಪ್ರಕರಣದಲ್ಲಿ ನನ್ನದು ಏನು ತಪ್ಪಿಲ್ಲ ಅಂತ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗೆ ಸೂಕ್ತ ಉತ್ತರ ಕೊಡ್ತಾ ಇಲ್ಲ ಪ್ರಜ್ವಲ್. ಎಸ್ಐಟಿಗೆ ವಿಡಿಯೋ ಮಾಡಿದ ಮೊಬೈಲ್ ಪತ್ತೆ ಹಚ್ಚೋದೇ ಈಗ ದೊಡ್ಡ ಚಾಲೆಂಜ್ ಆಗಿರೋದು. ಈ ಪ್ರಕರಣದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ತುಂಬಾನೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಈ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಈ ಪ್ರಕರಣಕ್ಕೆ ಪ್ರಮುಖ ಸಾಕ್ಷಿ ಮೊಬೈಲ್. ಆ ಮೊಬೈಲಲ್ಲೇ ವಿಡಿಯೋ ಚಿತ್ರೀಕರಣ ಮಾಡ್ಕೊಳ್ಳಲಾಗಿದೆ. ಆಮೇಲೆ ಆ ವಿಡಿಯೋ ಎಲ್ಲ ಕಡೆ ಶೇರ್ ಆಗಿದೆ, ವೈರಲ್ ಆಗಿದೆ ಅಂತ. ಈಗ ಬೇರೆ ಬೇರೆ ಮೊಬೈಲ್ಗಳಲ್ಲಿ ಈ ವಿಡಿಯೋ ಇದೆ. ಆದರೆ ವಿಡಿಯೋ ಮಾಡ್ಕೊಂಡಿರುವಂಥ ಮೊಬೈಲ್, ಈ ಮದರ್ ಬೋರ್ಡ್ ಬೇಕಾಗಿದೆ. ಅದನ್ನು ಕೇಳಿದ್ರೆ ನನ್ನ ಹತ್ರ ಇಲ್ಲ, ಅದು ಕಳೆದೋಗಿದೆ, ನನ್ನ ಹತ್ರ ಇರೋ ಮೊಬೈಲ್ ನಿಮ್ಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಇನ್ಯಾವುದೇ ರೀತಿಯಾದಂಥ ಉತ್ತರ ಕೊಟ್ಟಿಲ್ಲ. ನೆನ್ನೆನೂ ಕೂಡ ವಿಚಾರಣೆ ಸಂದರ್ಭದಲ್ಲಿ ನಮ್ಮ ಲಾಯರ್ ಬರಬೇಕು, ನಮ್ಮ ಲಾಯರ್ನ ಕೇಳಿ ಹೇಳಬೇಕು, ನಮ್ಮ ಲಾಯರ್ ಹತ್ರ ಮಾತಾಡಬೇಕು, ಇಷ್ಟೇ ಹೇಳಿದ್ದು. ಇವತ್ತಿನ ವಿಚಾರಣೆಯಲ್ಲಿ ಮೊಬೈಲ್ ನನ್ನ ಹತ್ರ ಇಲ್ಲ, ನಂಗೆ ಗೊತ್ತಿಲ್ಲ, ನಾನು ಅವನಲ್ಲ, ಇಷ್ಟನ್ನು ಮಾತ್ರ ಹೇಳ್ತಾ ಇದ್ದಾರೆ. ಕೊಟ್ಟಿರೋದು 6ನೇ ತಾರೀಕುವರೆಗೂ. ಸೊ ಈಗ ಆಲ್ರೆಡಿ ದಿನ ಕಳೀತಾ ಬರ್ತಾ ಇದೆ. ಇನ್ನು ವಿಚಾರಣೆ ಹೇಗೆ ನಡೀತೆ ಏನು ಅನ್ನೋದು ಪ್ರಶ್ನೆ ಆಗಿರೋದು. ಹಾಗಿದ್ರೆ SITಗೆ ಇದು ಕಷ್ಟದ ಹಾದಿ ಆಗ್ತಿದೆ. SITಯ ಮುಂದಿನ ನಡೆಗೇನು, ಇನ್ನೇನು ಮಾಡಬಹುದು, ಈ ಪ್ರಕರಣದಲ್ಲಿ SITಯ ನಡೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.